ಎಲ್ಲ ಹೋಯ್ತು. ಗೋವಿಂದ ಗೋವಿಂದ ಹೋಯ್ತು. ಯಾವ್ದು ಬಂದು ನಿಮ್ಗೆ ನೀವ್ ಈ ಸಿಸ್ಟಮ್ ಫಾಲೋ ಮಾಡಿ ನೀವು ಪಕ್ಕ ಕೋಟ್ಯಾಧಿಪತಿ ಆಗೋಯ್ತೀರಾ ಅಂದ್ರೆ, ಈ ಕೋರ್ಸ್ ನಾನ್ ತಗೊಂಡಿಲ್ಲ ಅಂತಂದ್ರೆ ನನ್ನ ಲೈಫ್ ಅಲ್ಲಿ ಯಾವ್ದೇ ತರ ಪ್ರಾಬ್ಲಮ್ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ. ಆಮೇಲೆ ಲಾಸ್ಟ್ ಅಲ್ಲಿ ಗೊತ್ತಾಗೋದು ನಾವು ಸ್ಕ್ಯಾಮ್ ಇದೀವಿ, ಇದು ಸುಮ್ನೆ ವೇಸ್ಟ್. ರೀಸೆಂಟ್ ಆನ್ಲೈನ್ ಅಲ್ಲಿ ಬಿಕಮಿಂಗ್ ಹಲ್ ಅಂತ ಒಂದು ಕೋರ್ಸ್ ಸ್ಟಾರ್ಟ್ ಆಯ್ತು. ಅದೊಂದು ಫಾರಿನ್ ಸ್ಕ್ಯಾಮ್ ಆಗಿದೆ ಬಿಡಿ, ಪರವಾಗಿಲ್ಲ. ನಮ್ಮ ಭಾರತದಲ್ಲಿ ಎಷ್ಟೊಂದು ಸ್ಕ್ಯಾಮ್ ನಡೀತಾ ಇದೆ. ನಾನ್ ಕಾಸು ಮಾಡ್ಬೋದು, ನೀವು ಮಾಡ್ಬೋದು. ಆ ಕಾಸಲ್ಲಿ ಅವ್ರು ಜಾಲಿ ಮಾಡ್ತಿರ್ತಾರೆ, ಜಾಲಿ ಜಾಲಿ ಅಂತ ಇರ್ತಾರೆ. ನೀವು ಪಕ್ಕಾ ಸ್ಕ್ಯಾಮ್ ಆಗಿದ್ದೀರಾ. ಆನ್ಲೈನ್ ಯಾವ್ದಾದ್ರು ಕೋರ್ಸ್ ತಗೊಂಡಿದ್ದೀರಾ, 100% ಸ್ಕ್ಯಾಮ್ ಆಗಿದ್ದೀರಾ. ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮರ್ಸ್ ಎಷ್ಟೊಂದ್ ಜನ ಕೋರ್ಸ್ ಗಳು ಮಾಡ್ತಾರೆ. ಯಾವ ತರ ವಿಧ ವಿಧವಾದ ಕೋರ್ಸ್ ಗಳು ಮಾಡ್ತಾರೆ. ಸ್ವಲ್ಪ ದಿನದಲ್ಲಿ ಮಿಲಿಯನ್ ಆಗ್ಬಿಡ್ತೀರಾ. ಇಲ್ಲಿ ಇನ್ವೆಸ್ಟ್ ಮಾಡಿ ಇಲ್ಲಿ ಕಾಸು ಬಂದ್ಬಿಡುತ್ತೆ. ಈ ಕೋರ್ಸ್ ತಗೊಳ್ಳಿ ಇಷ್ಟು ವ್ಯೂಸ್ ಬರುತ್ತೆ, ಈ ಕೋರ್ಸ್ ತಗೊಳ್ಳಿ ಇಷ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಬೋದು, ಈ ಕೋರ್ಸ್ ತಗೊಳ್ಳಿ ನೀವು ಯೂಟ್ಯೂಬ್ ಕೋಟ್ಯಾಧಿಪತಿ ಯೂಟ್ಯೂಬರ್ ಆಗ್ಬೋದು. ಯಾಕೆ ಅವ್ರಾಗಿಲ್ಲ? ನಿಮ್ಮಿಂದನೇ ಆಗ್ತಾ ಇರೋದು ಅವ್ರು ಕಾಸು ಮಾಡ್ತಿರೋದು, ನಿಮ್ಮಿಂದನೇ ಅವ್ರು ಆಗ್ತಿರೋದು ಸೌಕಾರು. ಯಾಕಂದ್ರೆ ನೀವು ಕೋರ್ಸ್ಗಳು ತಗೊಂತ ಇದೀರ. ಆ ಕೋರ್ಸ್ ತಗೊಂಡು ನೀವು ಅಂತೂ ಸೌಕಾರ ಆಗ್ತಿಲ್ಲ, ಅವ್ರು ಆಗ್ತಿದಾರೆ. ಎಷ್ಟೊಂದ್ ಜನ ಇನ್ನೂ ಬರೋರಾಗಿದ್ದಾರೆ, ಸ್ಟ್ರಗಲ್ ಮಾಡ್ತಿದ್ದಾರೆ, ಸ್ಟ್ರೆಸ್ ಅಲ್ಲಿ ಇದಾರೆ, ಕನ್ಫ್ಯೂಷನ್ ಅಲ್ಲಿ ಇದಾರೆ. ಯಾಕಾದ್ರೂ ಈ ಕೋರ್ಸ್ ತಗೊಂಡ ನಾನು? ಹೌದು ಫ್ರೆಂಡ್ಸ್, ನಿಜ. ನೀವೇ ಕೇಳಿದ್ದು ನಿಜ. ನೀವು ಎಷ್ಟೊಂದೊಂದು ಎಕ್ಸಾಂಪಲ್ಗಳು ನೋಡಿದ್ದೀರಾ. ಅದು ನಿಮ್ಮ ಬ್ರೈನ್ ವಾಶ್ ಮಾಡ್ಬಿಡ್ತವೆ, ನಿಮ್ನ ಮೋಟಿವೇಟ್ ಮಾಡ್ಬಿಡ್ತವೆ ಈ ಕೋರ್ಸ್ ತಗೊಳಕ್ಕೆ ಜನ. ಇಲ್ಲಿ ಸ್ಕ್ಯಾಮ್ ಆಗ್ಬೇಡಿ. ಈ ಸ್ಕ್ಯಾಮ್ ನಾನು ಪಾರ್ಟ್ ಬೈ ಪಾರ್ಟ್ ವೆರಿ ಸಿಂಪಲ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಫುಲ್ ಕಂಪ್ಲೀಟ್. ನಿಮ್ಗೂ ಗೊತ್ತಾಗುತ್ತೆ ಸ್ಕ್ಯಾಮ್ ಇಂದ ಹೇಗೆ ನಾವು ಅಲರ್ಟ್ ಆಗಿ. ನಾನು ನಿಮ್ಮ ಜಗನ್ ಸಿಂಗ್, ವೆಲ್ಕಮ್ ಟು ಮೈ ಚಾನಲ್ Jagan_POV. ನೀವೇನಾದ್ರು ಈ ಚಾನಲ್ ಅಲ್ಲಿ ವಿಡಿಯೋ ಹೊಸದಾಗಿ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಾನು ಹೇಗೆ ಸ್ಕ್ಯಾಮರ್ಸ್ ಗಳ ಒಂದು ಮುಖವನ್ನು ಬಿಚ್ಚಿಡ್ತೀನಿ, ನಿಮ್ ಸಿಂಪಲ್ ವರ್ಡ್ಸ್ ಅಲ್ಲಿ ಅರ್ಥ ಮಾಡಿಸ್ತೀನಿ. ನೀವ್ ಹೇಗೆ ಮೋಟಿವೇಟ್ ಆಗ್ಬೋದು, ನೀವು ಆ ಕೋರ್ಸ್ ಗಳಿಂದ ಹೇಗೆ ನೀವು ದೂರ ಆಗ್ಬೋದು. ನಾವು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಓಪನ್ ನೋಡಿದ್ರೆ ಎಲ್ಲರೂ ರಿಪೀಟೆಡ್ ಆಗಿ ಅದೇ ಪ್ರಾಮಿಸ್ ನ ಸೇಲ್ ಮಾಡ್ತಿದ್ರೆ. ಯಾವ ಪ್ರಾಮಿಸ್ ಅಂತ ನೋಡಿದ್ರೆ, ಈ ಕೋರ್ಸ್ ತಗೊಳ್ಳಿ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ, ಈ ಮಾಸ್ಟರ್ ಕ್ಲಾಸ್ ಜಾಯ್ನ್ ಆಗಿ ನೀವು ಪರ್ಫೆಕ್ಟ್ ಟ್ರೇಡರ್ ಆಗಿರ್ತೀರ, ಈ ಸಿಸ್ಟಮ್ ಫಾಲೋ ಮಾಡಿ ನೀವು ಫಿನಾನ್ಷಿಯಲಿ ಫ್ರೀಡಮ್ ಆಗೋಯ್ತೀರ. ಯೋಚನೆ ಮಾಡಿ ಫ್ರೆಂಡ್ಸ್, ಇದೆಲ್ಲ ತಗೊಂಡು ಎಲ್ಲರೂ ಕಾಸು ಮಾಡಂಗಿದ್ರೆ, ಎಲ್ಲರೂ ಕೋಟ್ಯಾಧಿಪತಿ ಆಗಿದೆ. ಯಾಕೆ ನಾವು ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ವಿ, ಈ ಕೋರ್ಸ್ ತಗೊಂಡು ಕೋಟ್ಯಾಧಿಪತಿ ಆಗ್ತಾ ಇರ್ಲಿಲ್ವಾ? ಇದು ಲಾಜಿಕಲಿ ಯೋಚನೆ ಮಾಡ್ಬೇಕಾಗಿರೋ ವಿಷಯ, ಎಮೋಷನಲಿ ಅಲ್ಲ. ಈ ತರ ಕೋರ್ಸ್ಗಳು ಎಷ್ಟು ಜನ ಮಾಡ್ತಿರ್ತಾರೆ. ಈ ಕೋರ್ಸ್ ನಿಮ್ ತಲೆ ಹೆಂಗಾಗ್ತದೆ ಅಂತ ನೋಡೋಣ ಈ ವಿಡಿಯೋಲಿ ಕಂಪ್ಲೀಟ್ ಆಗಿ. ಮುಖಗಳು ಚೇಂಜ್ ಆಗ್ಬೋದು, ಆಡ್ಸ್ ಗಳು ಚೇಂಜ್ ಆಗ್ಬೋದು, ಆದ್ರೆ ಸ್ಕ್ಯಾಮರ್ಸ್ ಡೈಲಾಗ್ ಗಳು ಯಾವ್ದು ಚೇಂಜ್ ಆಗಲ್ಲ. ಯೋಚನೆ ಮಾಡಿ, ನಿಜ ಲೈಫಲ್ಲಿ ಇವೆಲ್ಲ ವರ್ಕೌಟ್ ಆಗುತ್ತಾ? ಆಗಲ್ಲ ಯಾವ್ದು. ನೀವು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಒಂದೇ, ಎಮೋಷನಲ್ ಆಗಿಬಿಟ್ಟು ಲಾಜಿಕ್ ಆಗಿ ಇದೆಲ್ಲ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ. ಈ ಇಂಟರ್ನೆಟ್ ಎಲ್ಲ ಲೈಫಲ್ಲಿ ನಾಲೆಜ್ ಸೆಲ್ ಮಾಡೋದು ತುಂಬಾ ಈಸಿ. ಎಸ್ಪೆಷಲಿ ಯೂಟ್ಯೂಬರ್ಸ್, ಇನ್ಫ್ಲುಯೆನ್ಸರ್ಸ್, ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್. ಅವ್ರ ಪರ್ಫೆಕ್ಟ್ ಸ್ಟೋರಿ ಟೆಲಿಂಗ್ ಇರುತ್ತೆ, ಅವ್ರ ಪರ್ಫೆಕ್ಟ್ ಲೈನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರುತ್ತೆ, ಅವ್ರ ಪರ್ಫೆಕ್ಟ್ ಕಾನ್ಫಿಡೆನ್ಸ್ ಇರುತ್ತೆ, ಅವ್ರ ಪರ್ಫೆಕ್ಟ್ ಆಗಿ ಒಂದು ಸ್ಟ್ರಗಲ್ ಸ್ಟೋರಿ ಇರುತ್ತೆ, ಒಂದು ಸಕ್ಸಸ್ ಸ್ಟೋರಿ ಇರುತ್ತೆ, ಒಂದು ಸ್ಕ್ರೀನ್ ಶಾಟ್ ಇರುತ್ತೆ. ಆ ಎಮೋಷನಲ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಜೊತೆಗೆ ಕಂಪ್ಲೀಟ್ ಬ್ಲೆಂಡ್ ಮಾಡಿ ಒಂದು ವಿಡಿಯೋ ಮಾಡಿ ಲಾಸ್ಟ್ ಅಲ್ಲಿ ಒಂದು ಕೊಡೋದು ಕಾಲ್ ಟು ಆಕ್ಷನ್. ಅದೊಂದು ಕಾಲ್ ಟು ಆಕ್ಷನ್ ಅಲ್ಲೇ ನೀವು ಅಲ್ಲೇ ಬ್ರೈನ್ ವಾಶ್ ಆಗೋಯ್ತೀರಾ. ಆ ಬ್ರೈನ್ ವಾಶ್ ಹೇಗಿರುತ್ತೆ ಅಂತಂದ್ರೆ, ಆ ವಿಡಿಯೋ ಕಂಪ್ಲೀಟ್ ಆಗಿ ಮುಗಿಸಂದ್ರೆ ನಿಮ್ ತಲೆಯಲ್ಲಿ ಒಂದು ಓಡುತ್ತೆ, ಈ ಕೋರ್ಸ್ ನಾನ್ ತಗೊಂಡಿಲ್ಲ ಅಂತಂದ್ರೆ ನನ್ನ ಲೈಫ್ ಅಲ್ಲಿ ಯಾವ್ದೇ ತರ ಪ್ರಾಬ್ಲಮ್ ಬರಲ್ಲ. ತಗೊಂಡಿದ ತಕ್ಷಣ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಅಂತ. ನೀವು ತಗೊಂಡು ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗೋದು ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಅಂತ. ಈ ಕೋರ್ಸ್ ಸೆಲ್ ಮಾಡೋದು ಎಲ್ಲರೂ ಒಂದೇ ಒಂದು ಪದಾನ ಇಲ್ಲ ಒಂದೇ ಒಂದು ಡೈಲಾಗ್ ನ ರಿಪೀಟ್ ಮಾಡ್ತಾನೆ ಇರ್ತಾರೆ. ಏನಿದು, ಈ ಕೋರ್ಸ್ ನೀವು ಕಂಪ್ಲೀಟ್ ಮಾಡಿ ಫುಲ್ ಕಾನ್ಫಿಡೆಂಟ್ ಆಗ್ತೀರಾ, ಈ ಕೋರ್ಸ್ ಕಂಪ್ಲೀಟ್ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡ್ತೀರಾ ಅಂತ. ಈ ಕೋರ್ಸ್ ಕಂಪ್ಲೀಟ್ ಮಾಡೋದ್ಮೇಲೆ ಗೊತ್ತಾಗೋದು ಯಾವ ಕಾನ್ಫಿಡೆನ್ಸ್ ಇಲ್ಲ, ಯಾವ ಬರ್ನಿಂಗ್ಸ್ ಇಲ್ಲ. ಈ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಒಂದು ದೊಡ್ಡ ತಲೆನೋವು, ಸ್ಟ್ರೆಸ್ಫುಲ್ ಪೇನ್ ಆಗ್ಬಿಡುತ್ತದೆ. ಈ ಕೋರ್ಸ್ ಕಂಪ್ಲೀಟ್ ಆದ್ಮೇಲೆ ಯಾವುದೇ ತರ ಕ್ಲಾರಿಟಿ ಇರಲ್ಲ, ಯಾವ ತರ ಯೂಸ್ಫುಲ್ ಸ್ಕಿಲ್ ಇರಲ್ಲ. ಆಮೇಲೆ ಲಾಸ್ಟ್ ಅಲ್ಲಿ ಗೊತ್ತಾಗೋದು ನಾವು ಸ್ಕ್ಯಾಮ್ ಇದೀವಿ, ಇದು ಸುಮ್ನೆ ವೇಸ್ಟ್. ರೀಸೆಂಟ್ ಆನ್ಲೈನ್ ಅಲ್ಲಿ ಬಿಕಮಿಂಗ್ ಹಲ್ ಅಂತ ಒಂದು ಕೋರ್ಸ್ ಸ್ಟಾರ್ಟ್ ಆಯ್ತು. ಒಂದು ಹುಡುಗಿ ಅವಳ ಒಂದು ಲೈಫ್ ಸ್ಟೈಲ್ ನ ಹೇಗೆ 0 to 100 ಇಲ್ಲ 0 to ಕಂಪ್ಲೀಟ್ ಲಕ್ಸುರಿ ಲೈಫ್ ನ ಹೇಗೆ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಈ ಒಂದು ಕೋರ್ಸ್ ನ ತಗೊಳಕ್ಕೆ ಜನ ತುಂಬಾ ಜನ ಕಾಸು ಖರ್ಚು ಮಾಡೋದು. ಇದೊಂದು ಹೆವಿ ಮಾರ್ಕೆಟಿಂಗ್ ಆಯ್ತು, ಫುಲ್ ಎಮೋಷನಲ್ ಆಗಿ ಪ್ರಮೋಟ್ ಮಾಡಕ್ ಸ್ಟಾರ್ಟ್ ಮಾಡೋದು, ಈ ಹೆವಿಯಾಗಿ ಇನ್ಫ್ಲುಯೆನ್ಸ್ ಮಾಡಕ್ ಸ್ಟಾರ್ಟ್ ಮಾಡೋದು. ಈ ಕೋರ್ಸ್ ನಾವು ಎಷ್ಟು ಜನ ತಗೊಂಡವರು ಹೇಳುದು, ತುಂಬಾ ಜನನೇ ಹೇಳುದು, 90% ಜನ ಹೇಳುದು ಏನಂತಂದ್ರೆ, ಈ ಕೋರ್ಸ್ ಏನು ಇಲ್ಲ, ಜಸ್ಟ್ ಡಿಫ್ರೆಂಟ್ ವೇ ಆಫ್ ಪ್ರೆಸೆಂಟೇಶನ್, ಆಲ್ಮೋಸ್ಟ್ ಏನು ಸ್ಕಿಲ್ ಇಲ್ಲ, 0 ಸ್ಕಿಲ್. ಇದೊಂದು ದೊಡ್ಡ ಸ್ಕ್ಯಾಮು. ಇಟ್ಸ್ ಜಸ್ಟ್ ಎ ವೇ ಆಫ್ ಡಿಫ್ರೆಂಟ್ ವೇ ಆಫ್ ಪ್ರೆಸೆಂಟೇಶನ್, ಡಿಫ್ರೆಂಟ್ ವೇ ಆಫ್ ಡೂಯಿಂಗ್ ಎ ಸ್ಕ್ಯಾಮ್. ಹೌದು, ನೀವ್ ಕೇಳಿದ್ ನಿಜಾನೇ. ಎಷ್ಟೊಂದ್ ಜನ ಏನ್ತಿಗೆ ಈ ಕೋರ್ಸ್ ನ ತಗೊಂಡ್ರೆ, ಎಷ್ಟೊಂದ್ ಜನಕ್ಕೆ ಬ್ಲೂ ಪ್ರಿಂಟ್ ಬೇಕಂತೆ, ಇದೊಂದು ಹೇಗೆ ಇವಳು 0 to ಲಕ್ಸುರಿ ಲೈಫ್ ಗೆ ಬಂದಂತ. ಎಷ್ಟೊಂದ್ ಜನ ಮೈಂಡ್ ಸೆಟ್ ನ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಕೋರ್ಸ್ ಗಳನ್ನ ತಗೊಂಡು. ಆದ್ರೆ ಇದೆಲ್ಲ ಇಂಟರ್ನೆಟ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ. ಬೇಸಿಕ್ ನಾಲೆಜ್ ಅಂತ ಇದು. ಬೇಸಿಕ್ ಆಗಿ ಹಾರ್ಡ್ ವರ್ಕ್, ಒಂದು ಡೈರೆಕ್ಷನ್ ಜೊತೆ ಹೋದ್ರೆ ಆರಾಮಾಗಿ ಇವೆಲ್ಲ ಸಕ್ಸಸ್ ಆಗ್ತದಂತೆ.
ಇದೆಲ್ಲ ಕೋರ್ಸ್ ತಗೊಳಕ್ಕೂ ಮುಂಚೆನೆ ನೀವು ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ, ಎಮೋಷನಲ್ ಆಗಿ ಯೋಚನೆ ಮಾಡಿದ್ರೆ ಪಕ್ಕ ನೀವು ಕೋರ್ಸ್ ತಗೊಂಡಿರ್ತೀರ. ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ತಗೊಂಡಿರಲ್ಲ ನೀವು ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ ನಿಮ್ಮ ಒಂದು ಸ್ಕಿಲ್ ಮೇಲೆ ಅಷ್ಟೇ. ಇದೊಂದು ಕೋರ್ಸ್ ತಗೊಂಡು ಶಾರ್ಟ್ ಕಟ್ ನೀವು ಉಪಯೋಗಿಸ್ತಾನೆ ಇರಲಿಲ್ಲ. ಅದೊಂದು ಫಾರಿನ್ ಸ್ಕ್ಯಾಮ್ ಆಗಿದೆ ಬಿಡಿ, ಪರವಾಗಿಲ್ಲ. ನಮ್ಮ ಭಾರತದಲ್ಲಿ ಎಷ್ಟೊಂದು ಸ್ಕ್ಯಾಮ್ ನಡೀತಾ ಇದೆ. ಎಷ್ಟೊಂದು ಜನ ಮೋಟಿವೇಶನ್, ಇನ್ವೆಸ್ಟ್ಮೆಂಟ್, ಬಿಸ್ನೆಸ್ ಅಂತ ಹೇಳಿ 10,000, 20,000, 30,000, 50,000 ಲಕ್ಷಗೆ ಕೋರ್ಸ್ಗಳನ್ನ ಮಾಡ್ತಿದ್ದಾರೆ. ನಿಮ್ದು ಮಿಡಲ್ ಕ್ಲಾಸ್ ಜನ ಆ ಕೋರ್ಸ್ಗಳನ್ನ ತಗೊಂತಾ ಇದೀವಿ. ಟ್ರಸ್ಟ್ ಮಾಡಿ, ಬಿಲೀವ್ ಮಾಡಿ, ನಮ್ಮ ಲೈಫ್, ನಮ್ಮ ಒಂದು ಲೈಫ್ ಚೇಂಜ್ ಆಗುತ್ತೆ, ನಮ್ಮ ಫ್ಯಾಮಿಲಿ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಬೋದು ಅಂತ. ಈ ಕೋರ್ಸ್ ಕಂಪ್ಲೀಟ್ ಮಾಡೋದ್ಮೇಲೆ ಹಿಟ್ ಆಗೋದು ರಿಯಾಲಿಟಿ ಏನಂತಂದ್ರೆ, ಇದು ಜಸ್ಟ್ ಲರ್ನಿಂಗ್ ಅಲ್ಲ, ಇದು ಜಸ್ಟ್ ಒಂದು ಸ್ಪೀಚ್ ಅಂತ. ಇಲ್ಲಿ ಕ್ಲಾಸ್ ರೂಮ್ ಇಲ್ಲ, ರೋಡ್ ಮ್ಯಾಪ್ ಇಲ್ಲ, ಅಕೌಂಟಬಿಲಿಟಿ ಇಲ್ಲ, ಎಮೋಷನಲ್ ಇದೆ, ಸಕ್ಸಸ್ ಇದೆ. ಎಷ್ಟೊಂದು ಸಕ್ಸಸ್ ಸ್ಟೋರಿಗಳು ಹೇಳ್ತಾ ಇದಾರೆ, ಯಾರು ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ ಆಗ್ತಾರೆ. ಯಾಕಂದ್ರೆ ಇದು ದೊಡ್ಡ ಸ್ಕ್ಯಾಮ್. ಇದು ಬೈ ಸ್ಪೀಚ್, ಮಾತಾಡುವ ವಿಧ, ಸ್ಟೋರಿ ಟೆಲ್ಲಿಂಗ್ ವಿಧ, ಕಾನ್ಫಿಡೆಂಟ್ ಲೆವೆಲ್ ಇದಷ್ಟೇ. ನೀವು ಅದಕ್ಕೆ ಬ್ರೈನ್ ವಾಶ್ ಆಗ್ತಿದ್ದೀರಾ, ನೀವು ಅದಕ್ಕೆ ಮರಳಾಗ್ತಿದ್ದೀರಾ. ಮೋಸ್ಟ್ ಈಸಿಯೆಸ್ಟ್ ಅಂಡ್ ಬಿಗ್ಗೆಸ್ಟ್ ಸ್ಕ್ಯಾಮ್ ಯಾವ್ದು ಗೊತ್ತಾ? ಇಂಟರ್ನೆಟ್ ಅಲ್ಲಿ ನಡೀತಿರೋದು ಟ್ರೇಡಿಂಗ್ ಮತ್ತೆ ಇನ್ವೆಸ್ಟಿಂಗ್ ಸ್ಕ್ಯಾಮ್. ಹೌದು, ಅವರ ಒಂದು ಲೈಫ್ ಸ್ಟೈಲು, ಲಕ್ಸುರಿ ಕಾರ್ಸ್, ಫಾರಿನ್ ಟ್ರಿಪ್ಸ್, ಅವ್ರು ಡೈಲಿ ಅರ್ನ್ ಮಾಡೋ ಪ್ರಾಫಿಟ್ಸ್, ಮಂತ್ ಎಂಡ್ ಆಗೋದು ಪ್ರಾಫಿಟ್ಸ್, ಅವ್ರಿಗೆಲ್ಲ ಕಂಪ್ಲೀಟ್ ಆಗಿ ತೋರಿಸಿ ನಿಮ್ಗೆ ಒಂದು ಮರಳು ಮಾಡ್ತಿರ್ತಾರೆ. ಏನಂತಂದ್ರೆ, ನಾನ್ ಕಾಸು ಮಾಡ್ಬೋದು, ನೀವು ಮಾಡ್ಬೋದು. ನೀವ್ ಹೇಗ್ ಮಾಡ್ಬೋದು ಅಂದ್ರೆ, ಈ ಕೋರ್ಸ್ ತಗೊಳ್ಳಿ, ನೀವು ಆಗ್ತೀರಾ ಪಕ್ಕ ಪ್ರಾಫಿಟಬಲ್ ಇನ್ವೆಸ್ಟರ್, ಟ್ರೇಡರ್ ಅಂತ. ಎಲ್ಲರೂ ಪ್ರಾಫಿಟ್ ಮಾಡ್ತಾ ಇದೆ, ಲಾಸ್ ಮಾಡ್ತಾ ಇರೋದು. ಒಂದ್ಸತಿ ಯೋಚನೆ ಮಾಡಿ. ಈ ತರ ಎಲ್ಲರೂ ಪ್ರಾಫಿಟ್ ಮಾಡ್ತಿದ್ರೆ ಮಾರ್ಕೆಟ್ ಎಕ್ಸಿಸ್ಟ್ ಆಗ್ತಿರ್ಲಿಲ್ಲ. ಲಾಜಿಕ್ ಆಗಿ ಯೋಚನೆ ಮಾಡಿ, ಎಮೋಷನಲ್ ಬೇಡ. ತುಂಬಾ ಜನ ಇನ್ವೆಸ್ಟರ್ಸ್ ಗುರುಗಳು, ಫಿನಾನ್ಷಿಯಲ್ ಗುರುಗಳು, ಟ್ರೇಡಿಂಗ್ ಗುರುಗಳು ಎಲ್ಲರೂ ಲೀಗಲ್ ಕಾನ್ಸಿಕ್ವೆನ್ಸ್ ಫೇಸ್ ಮಾಡ್ತಿದ್ದಾರೆ. ಸಿಂಪಲ್ ರೀಸನ್ ಏನಂತಂದ್ರೆ, ಲಾಸಸ್, ಅವ್ರ ಮಾರ್ಕೆಟ್ ರಿಸ್ಕ್ ನ ಕರೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಹೇಳಿರಲ್ಲ. ಮತ್ತೆ ಎಷ್ಟೊಂದ್ ಜನ ಅವ್ರ ರಿಯಲ್ ಮನಿ ಲೂಸ್ ಮಾಡ್ತಿದ್ರೆ, ಫ್ಯಾಮಿಲಿ ಪ್ರೆಷರ್, ಲೋನ್ಸ್ ಇವೆಲ್ಲಾನು ಇರ್ತದೆ. ಅದನ್ನು ನಿಮ್ಮ ಕೋರ್ಸ್ಗಳನ್ನ ತಗೊಂತಿದ್ರೆ, ಈ ಕೋರ್ಸ್ಗಳು ಮಾರಿ ಅವರು ಜಾಲಿ ಆಗಿರ್ತಾರೆ, ಲಕ್ಸುರಿ ಲೈಫ್ ಮಾಡ್ತಿರ್ತಾರೆ. ಅವ್ರು ಯಾವ್ದೇ ತರ ಮಾರ್ಕೆಟ್ ರಿಸ್ಕ್ ನ ತಗೊಂಡಿರಲ್ಲ, ಯಾವ್ದೇ ತರ ಒಂದು ಟ್ರೇಡ್ ಮಾಡಿರಲ್ಲ. ಯಾಕೆ ಅಂತಂದ್ರೆ, ನೀವು ಕೋರ್ಸ್ಗಳನ್ನ ತಗೊಂತಾ ಇರ್ತೀರಾ. ನೀವು ತಗೊಂಡಿರೋ ಕೋರ್ಸ್ ಕಾಸಿಂದ ಅವ್ರು ಲಕ್ಸುರಿ ಆಗಿ ಅವ್ರ ಲೈಫ್ ನ ಚೆನ್ನಾಗಿ ನೋಡ್ಕೊಂತಿರ್ತಾರೆ. ಈ ಲಾಸ್ ಯಾಕೆ? ನಿಮಗೆ, ನಮಗೆ. ಹೌದು, ಯೋಚನೆ ಮಾಡಿ ಕೋರ್ಸ್ ತಗೊಳಕ್ಕೂ ಮುಂಚೆ ಯಾವ್ದು. ಇನ್ನು ಕೆಲವು ಆನ್ಲೈನ್ ಬಿಸ್ನೆಸ್ ಗಳು ಪ್ರೊಫೆಷನಲ್ ಲುಕ್ ಕಾಣಿಸೋದು, ಬಟ್ ಅವೆಲ್ಲ ಬರೀ MLM, ಕ್ಯೂ ಚೈನು, ಇಲ್ಲ ಅಂತಂದ್ರೆ ಪಿರಮಿಡ್ ಬಿಸ್ನೆಸ್ ಆಗಿತ್ತು. ಈ ಬಿಸ್ನೆಸ್ ಏನಿಲ್ಲ, ನೀವೊಬ್ಬನ ಸೇರಿಸ್ತೀರಾ, ನೀವು ಕರ್ಕೊಂಡೋಗಿ ಇನ್ನೊಬ್ಬನ ಸೇರಿಸ್ತೀರಾ, ಅದೇ ಬಿಸ್ನೆಸ್. ಇಲ್ಲಿ ಲರ್ನಿಂಗ್ ಇಲ್ಲ, ಒಂದು ಪ್ರಾಡಕ್ಟ್ ಇಲ್ಲ, ಏನಿಲ್ಲ. ನೀವು ಒಂದು ಪ್ರಾಡಕ್ಟ್ ಇನ್ನೊಬ್ಬ ಸೆಲ್ ಮಾಡೋದನ್ನೇ ಅದೇ ರಿಯಲ್ ಮನಿ. ನೀವೇ ಒಂದು ಪ್ರಾಡಕ್ಟ್ ಆಗೋಯ್ತೀರಾ. ಇಲ್ಲೇನು ಸ್ಕಿಲ್ಸ್ ಇಲ್ಲ, ಲರ್ನಿಂಗ್ ಇಲ್ಲ, ಏನು ಇಲ್ಲ. ಈ ಬಿಸ್ನೆಸ್ ಕಂಪ್ಲೀಟ್ ಆಗಿ ಶಟ್ ಡೌನ್ ಆಗಿದ್ರು ಹೊಸ ಹೆಸರಲ್ಲಿ ಉಟ್ಕೊಂತಾ ಇರ್ತವೆ. ಎಷ್ಟೊಂದು ನೀವು ರೀಸೆಂಟ್ ಒಬ್ಬ ನೋಡಿರ್ತೀರಾ, ಎದ್ದು ಆನ್ಲೈನ್ ಸ್ಕ್ಯಾಮ್ ಮಾಡಿದ್ರು. ಇಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ. ಇದೇ MLM ಬಿಸ್ನೆಸ್ ಅಂತಂದ್ರೆ, ಇವರೇ ಸುಮ್ನೆ ನಿಮ್ಗೆ ಎಮೋಷನಲಿ ಮೋಟಿವೇಟ್ ಮಾಡ್ಬಿಟ್ಟು ಬಿಸ್ನೆಸ್ ಒಳಗೆ ಹಾಕೊಂತಾರೆ ಅಷ್ಟೇ. ಒಂದು ಪ್ರಾಡಕ್ಟ್ ಸೆಲ್ ಮಾಡಿ, ಇನ್ನೊಬ್ಬರಿಗೆ ಸೆಲ್ ಮಾಡಿ, ಹೊಸ ಪ್ರಾಡಕ್ಟ್ ಮಾರ್ಕೆಟ್ಗೆ ಬರೋದನ್ನ ಇನ್ನೊಬ್ರಿಗೆ ಸೆಲ್ ಮಾಡಿ, ಅವ್ರು ಇನ್ನೊಬ್ರಿಗೆ ಸೆಲ್ ಮಾಡಿ, ಈ ಕೋರ್ಸ್ ನ ಇನ್ನೊಬ್ರಿಗೆ ಸೆಲ್ ಮಾಡಿ ಅಂತ ಹೇಳಿ ಇದೇ ಬಿಸ್ನೆಸ್. ಡ್ರಾಪ್ ಶಿಪ್ಪಿಂಗು, ಇನ್ಸ್ಟಾಗ್ರಾಮ್ ಗ್ರೋತ್ ಹ್ಯಾಕು, ಸೈಡ್ ಇನ್ಕಮ್ ಹಸಲು, ಈ ತರ ಕೋರ್ಸ್ಗಳನ್ನೆಲ್ಲ ಮಾಡ್ತಿರ್ತಾರೆ. ಅವ್ರದೊಂದು ಅಡ್ವರ್ಟೈಸ್ ನೋಡಕ್ಕೆ ಸಿಂಪಲ್ ಫಾರ್ಮುಲಾ ಅನ್ನಿಸ್ತದೆ, ನಾವು ಮಸ್ತಾಗಿ ದುಡ್ಡು ಮಾಡ್ಬೋದು ಅನ್ನಿಸ್ತದೆ. ಈ ಕೋರ್ಸು ಎಷ್ಟೋ ಜನ ತುಂಬಾ ಕಾಸು ಕೊಟ್ಟು ಪೇ ಮಾಡಿ ತಗೊಂತಾರೆ. ಅವ್ರು ರಿಸೀವ್ ಆಗೋದ್ ಬರೀ ಯಾವ್ದೋ ಒಂದು PDF ಇಲ್ಲ ರೆಕಾರ್ಡೆಡ್ ವಿಡಿಯೋನೋ ಅಷ್ಟೇ. ಈ ಕೋರ್ಸ್ ಸೆಲ್ ಮಾಡಿ ಇದು ಕಂಪ್ಲೀಟ್ ಮಾಡಾದ್ಮೇಲೆ ಇನ್ನೊಂದು ಮಾಸ್ಟರ್ ಕ್ಲಾಸ್ ಒಂದು ಕೋರ್ಸ್ ಇದೆ, ಇದನ್ನ ತಗೊಳ್ಳಿ, ನೀವು ಕೋಟಿ ದುಡಿತೀರಾ ಅಂತ ನಿಮ್ ತಲೆಲಾಗ್ತದೆ. ಅದು ತಗೊಂತ ತುಂಬಾ ಜನ ತಗೊಳ್ಳೋರು, ನಿಮ್ಮಂತವ್ರು ತಗೊಂತಾರೆ, ನಮ್ಮಂತವ್ರು ತಗೊಂತಾರೆ. ಯಾಕಂದ್ರೆ ನಿಮ್ ತಲೆಯಲ್ಲಿ ಅವ್ರು ಹಾಕಿರ್ತಾರೆ ಆಗ್ಲೇ, ಇಷ್ಟು ಕಾಸು ಮಾಡ್ಬೋದು, ಈ ಲಕ್ಸುರಿ ಲೈಫ್ ನೋಡ್ಬೋದು, ಇಲ್ಲಿ ಟ್ರಾವೆಲ್ ಮಾಡ್ಬೋದು, ಇಲ್ಲಿ ಫಾರಿನ್ ಟ್ರಿಪ್ ಹೋಗ್ಬೋದು ಅಂತ ನಿಮ್ಗೆ ತಲೆಯಲ್ಲಿ ಹಾಕಿರ್ತಾರೆ. ಬ್ರೈನ್ ವಾಶ್ ಆಗಿರ್ತೀರ ನಿಮಗೆ. ವ್ಯೂವರ್ಸ್, ನಿಮ್ಗೆ ಲಾಸ್, ಅವ್ರಿಗೆ ಏನೋ ಲಾಸ್ ಇಲ್ಲ. ನೀವು ಕಾಸು ಕೊಟ್ಟು ತಗೊಂಡಿರ್ತಾರೆ, ಅವ್ರು ಲಾಭ ಪ್ರಾಫಿಟ್ ಮಾಡಿ ಆ ಕಾಸಲ್ಲಿ ಅವ್ರು ಜಾಲಿ ಮಾಡ್ತಿರ್ತಾರೆ. ಜಾಲಿ ಅಂತ ಇರ್ತಾರೆ. ಜನರಲಿ ನಿಮ್ಮ ತವನ ನನ್ನ ತವನ ಒಂದು ಸಿಸ್ಟಮ್ ಇದೆ ಅನ್ಕೊಡಿ, ಒಳ್ಳೆ ಕಾಸು ಮಾಡೋ ಸಿಸ್ಟಮ್. ಅವ್ನ್ ಯಾಕೆ ಎಷ್ಟೊಂದ್ ಜನಕ್ಕೆ ಕಾಸಿಗೆ ಸೆಲ್ ಮಾಡ್ಬೇಕು? ನೀವೇ ಏನ್ ಸೆಲ್ ಮಾಡ್ತೀರಾ? ನಿಮಗೆ ಗೊತ್ತು ಈ ಸಿಸ್ಟಮ್ ಫಾಲೋ ಮಾಡಿದ್ರೆ ಕಾಸು ನನಗೆ ಬರುತ್ತೆ ಅಂತ. ಒಂದ್ಸತಿ ಆ ಸಿಸ್ಟಮ್ ನೀವು ಇಲ್ಲ ನಾನು ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿ ಅಲ್ಲಿ ಎಷ್ಟೊಂದ್ ಜನ ಬಂದ್ಬಿಟ್ರೆ ಅಲ್ಲಿ ಕಾಸು ಮಾಯ ಆಗ್ಬಿಡುತ್ತೆ. ಅಲ್ಲಿ ಕಾಸು ಬೆಳೆಯಲ್ಲ, ಅಲ್ಲಿ ಕಾಸು ಮಾಡಕ್ ಆಗಲ್ಲ. ನಿಮ್ಮತ್ತ ನಮ್ಮತ್ತ ಜೆನ್ಯೂನ್ಲಿ ಇಲ್ಲ. ಯಾವತ್ತೂ ಜೆನ್ಯೂನ್ಲಿ ಒಂದು ಸಿಸ್ಟಮ್ ಇತ್ತು ಅಂದ್ರೆ ಅವ್ನು ಯಾರಿಗೂ ಹೇಳೋದಿಲ್ಲ, ಕ್ಯಾಮ್ರಾ ಮುಂದೆ ಬರೋದು ಇಲ್ಲ. ಅವ್ನು ಸೈಲೆಂಟ್ ಆಗಿ ಬರ್ತಾನೆ, ಅವ್ನು ಕೋಟಿ ಸಂಪಾದನೆ ಮಾಡ್ತಾನೆ, ಅವ್ನು ಪಾಡು ಹೋಗ್ತಾ ಇರ್ತಾನೆ. ಯಾರಿಗೂ ಪ್ರೂವೇ ಮಾಡಲ್ಲ ನಾನು ಇಷ್ಟು ಕಾಸು ಮಾಡ್ಬೋದು, ಈ ಸಿಸ್ಟಮ್ ಅಲ್ಲಿ ಮಾಡ್ಬೋದು ಅಂತ ಯಾರಿಗೂ ಹೇಳೋದಿಲ್ಲ. ಅದು ಹುಷಾರು, ಅದು ಕಿಲಾಡಿ. ಅದೇ ತರ ಎಷ್ಟೊಂದ್ ಜನ ಸೇಲ್ ಮಾಡ್ತಿರಲ್ಲ ಕೋರ್ಸು, ಅವೆಲ್ಲ ಏನು ಸಿಸ್ಟಮ್ ವರ್ಕ್ ಆಗಲ್ಲ. ಬರೀ ನೀವು ಇನ್ಸ್ಪೈರ್ ಆಗ್ಬೋದಷ್ಟೇ,
ನೀವು ಅದು ಇಂಪ್ಲಿಮೆಂಟ್ ಮಾಡಕ್ ಹೋದ್ರೆ ಎಲ್ಲ ಲಾಸೆ, ಎಲ್ಲ ಹೋಯ್ತು. ಗೋವಿಂದ ಗೋವಿಂದ ಯಾವ್ದು ಬಂದು ನಿಮ್ಗೆ ನೀವ್ ಈ ಸಿಸ್ಟಮ್ ಫಾಲೋ ಮಾಡಿ ನೀವು ಪಕ್ಕ ಕೋಟ್ಯಾಧಿಪತಿ ಆಗೋಯ್ತೀರಾ ಅಂದ್ರೆ ಪಕ್ಕ ಅದ್ರ ಮುಂದೆ ಹೋಗ್ಬೇಡಿ. ದೊಡ್ಡ ಸ್ಕ್ಯಾಮ್. ಅರ್ಜೆನ್ಸಿ ಕ್ರಿಯೇಟ್ ಮಾಡೋದು. ಅಯ್ಯೋ ಲಾಸ್ಟ್ ಫಿಲ್ಲಿಂಗ್ ಸೀಟ್ಸು, ಲಾಸ್ಟ್ ಆಫರ್, ನಿಮಗೋಸ್ಕರನೇ ಆಫರು, ಇವತ್ತೇ ಆಫರು, ಯಾರಿಗೂ ಸಿಕ್ತಿಲ್ಲ, ಇವತ್ ಮಾತ್ರನೇ. ಪಕ್ಕ ಸ್ಕ್ಯಾಮ್ ಅದು. ಇದರಿಂದ ಯಾವತ್ತು ಹೋಗ್ಬೇಡಿ. ಎಜುಕೇಶನ್ ನೀಡ್ಸ್ ಟೈಮ್, ಅರ್ಜೆನ್ಸಿ ಅಲ್ಲ. ಈ ಕೋರ್ಸಸ್ ಎಲ್ಲ ಒಂದು ಶಾರ್ಟ್ ಕಟ್ ನಿಮ್ಗೆ ಪ್ರಾಮಿಸ್ ಮಾಡ್ತವೆ. ಅದು ರಿಯಲ್ ಆಗಿ ಎಜುಕೇಶನ್ಸ್, ಈ ಇನ್ವೆಸ್ಟ್ಮೆಂಟ್ಸ್ ಅದೆಲ್ಲ ಒಂದು ಸ್ಲೋ ಪ್ರೋಸೆಸ್. ಮಿಸ್ಟೇಕ್ ಮಾಡ್ತೀವಿ, ಡೌಟ್ಸ್ ಇರ್ತವೆ, ಕನ್ಫ್ಯೂಷನ್ಸ್ ಇರ್ತವೆ. ಒಂದು ಮೆಂಟಲಿ ನಾವು ಚಾರ್ಜ್ ಆಗ್ಬೇಕು, ಮೆಂಟಲಿ ನಾವು ಪ್ರಿಪೇರ್ ಆಗ್ಬೇಕು. ಒಂದು ಲಾಂಗ್ ಪ್ರೋಸೆಸ್ ಇದು. ಆದ್ರೆ ಈ ಕೋರ್ಸ್ ಸೆಲ್ ಮಾಡೋದೆಲ್ಲ ನಿಮ್ಗೆ ಅವರ ಒಂದು ಪ್ರಾಫಿಟ್ಗೋಸ್ಕರ, ನಿಮಗೆ ಒಂದು ಹೋಪ್, ನಿಮಗೆ ಒಂದು ಅಡಿಕ್ಟಿವ್, ನಿಮಗೆ ಒಂದು ಲಾಸಸ್, ನಿಮಗೆ ಒಂದು ಫೇಕ್ ಪ್ರಾಮಿಸಸ್ ನ ಸೆಲ್ ಮಾಡ್ತಿರ್ತಾರೆ. ಹುಷಾರಾಗಿರಿ, ಜಾಗೃತರಾಗಿದ್ದು. ನನ್ನ ವಿಷನ್ ಕ್ಲಿಯರ್ ಆಗಿದೆ. ಎಲ್ಲರೂ ಇದರಲ್ಲಿ ಸ್ಕ್ಯಾಮರ್ಸ್ ಆಗಿರಲ್ಲ. ಕೆಲವರು ಜೆನ್ಯೂನ್ ಆಗಿ ನಿಮ್ಗೆ ಹೇಳ್ಕೊಡ್ತಿರ್ತಾರೆ, ಕ್ಲಿಯರ್ ಆಗಿ ಹೇಳ್ಕೊಡ್ತಿರ್ತಾರೆ, ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಿರ್ತಾರೆ. ಪ್ರತಿಯೊಂದು ಕಾಷನ್, ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮ್ಗೆ ಪಿನ್ ಟು ಪಿನ್ ಕೊಡ್ತಿರ್ತಾರೆ. ಯಾವ್ದೇ ತರ ಕೋರ್ಸ್ ಸೆಲ್ ಮಾಡ್ತಿರಲ್ಲ. ಇನ್ವೆಸ್ಟ್ಮೆಂಟ್ ಆಗಿರ್ಲಿ ಪರವಾಗಿಲ್ಲ, ಅವ್ರು ನಿಮ್ಗೆ ಕಾಷನ್ ಕೊಡ್ತಾರೆ, ಇಲ್ಲಿ ಲಾಸ್ ಆಗೇ ಆಗುತ್ತೆ, ನೀವು ಪಕ್ಕ ಹುಷಾರ್ ಮಾಡ್ಬೇಕು. ನೀವು ಕಾಸು ನಿಮ್ಗೆ ಹುಷಾರಿಲ್ಲ ಅಂದ್ರೆ ಮಾರಕ್ಕೆ ಹೋಗ್ಬೇಡಿ. ಎಜುಕೇಶನಲ್ಸ್ ಅಷ್ಟೇ, ಅವ್ರು ಫ್ರೀ ಆಗಿ ಕೊಡ್ತಿರ್ತಾರೆ ನಿಮ್ಗೆ. ಅವರ ಒಂದು ಎಜುಕೇಶನ್ ನಿಮ್ಗೆ ಫ್ರೀ ಆಗಿ ಅವ್ರ ವಿಡಿಯೋ ಕಂಪ್ಲೀಟ್ ಆಗಿ ಪಬ್ಲಿಷ್ ಮಾಡಿರ್ತಾರೆ. ಯಾವುದೇ ತರ ಕೋರ್ಸ್ ಮಾಡ್ತಿರಲ್ಲ. ಅದೇ ಬಟ್ ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ ಅವರ ಕೋರ್ಸ್ಗಳು ಯಾವ ತರ ಡಿಸೈನ್ ಮಾಡಿರ್ತಾರೆ ಅಂತಂದ್ರೆ, ಕ್ರಿಯೇಟರ್ಸ್ ಪ್ಲಸ್ ಪ್ರಾಫಿಟ್, ಬಯರ್ಸ್ಗೆ ಲಾಸ್ಟ್. ಅವರ ಫಸ್ಟ್ ಪ್ರಾಫಿಟ್ ಮಾಡ್ಕೊಬೇಕಾದ್ರಿಂದ ಆಮೇಲೆ ಬಯರ್ಸ್ಗೆ ಅವರ ಒಂದು ಆಸೆನ ಫಸ್ಟ್ ಇಟ್ಕೊಂಡಿರ್ತಾರೆ. ಅವರು ಪ್ರಾಫಿಟ್ ಮಾಡ್ಕೊಬೇಕಾದ್ರಿಂದ ನೀವು ಹಾಳಾಗೋದು ಪರವಾಗಿಲ್ಲ, ಆತರ ಯೋಚನೆ ಮಾಡ್ತಾರೆ. ನನ್ನ ಒಂದು ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ನಿಮ್ಗೆ, ನೀವ್ ಯಾವ್ದಾದ್ರು ಕೋರ್ಸ್ ತಗೊಂಡಿದ್ದೀರಾ ಯೂಟ್ಯೂಬ್ ಹತ್ರ, ಅದು ಎಷ್ಟಾಯ್ತು? ಅದು ನಿಮ್ಗೆ ಯೂಸ್ ಆಯ್ತಾ? ಇಲ್ಲ ಪಕ್ಕ ಸ್ಕ್ಯಾಮ? ಅದೇ ನಿಮ್ಗೆ ಯೂಸ್ ಆಗಿದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇಲ್ಲ ಲಾಸ್ ಆಗಿದೆ, ಅದರಿಂದ ನಿಮ್ಗೆ ಏನು ಯೂಸ್ ಇಲ್ಲ, ಸ್ಕಿಲ್ ಡೆವಲಪ್ ಆಗಿಲ್ಲ, ಸುಮ್ಮನೆ ತಲೆಗೆ ಸ್ಟ್ರೆಸ್ ಅಂತ ಫೀಲ್ ಆಗಿದ್ರು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಿಮ್ದು ಕಮೆಂಟ್ ಓದಿ ಜನ ಇನ್ನೊಬ್ರು ಅದು ಸ್ಕ್ಯಾಮ್ಗೆ ಆಗಲ್ಲ. ಇನ್ನೊಬ್ರು ಅದರಿಂದ ಇನ್ಸ್ಪೈರ್ ಆಗ್ತಾರೆ, ಇನ್ನೊಬ್ರು ಅರ್ಪೋಸ್ ತಗೊಳಕ್ ಹೋಗಲ್ಲ. ನಿಮ್ದೊಂದು ಕಮೆಂಟ್ ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡ್ಬೋದು. ಅದು ಯಾಕೆ ಕಮೆಂಟ್ ಮಾಡಲ್ಲ ನೀವು? ಮಾಡಿ. ನಿಮ್ದೊಂದು ಕಮೆಂಟ್ ಇಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗ್ಬೋದು. ನಿಮ್ದೊಂದು ಕಮೆಂಟ್ ಇಂದ ಈ ವಿಡಿಯೋನ ನೆಕ್ಸ್ಟ್ ನೋಡೋ ಪರ್ಸನ್ ನಿಮ್ಮ ಒಂದು ಹಾನೆಸ್ಟ್ ಕಮೆಂಟ್ ಇಂದ ಒಂದು ಒಪಿನಿಯನ್ಗೆ ಬರ್ಬೋದು, ಒಂದು ಇನ್ಸ್ಪೈರ್ ಆಗ್ಬೋದು. ಈ ನೆಕ್ಸ್ಟ್ ಆಗುವ ಸ್ಕ್ಯಾಮ್ ಇಂದ ಅವನು ಅವಾಯ್ಡ್ ಮಾಡ್ಬೋದು. ಒಂದು ಹೋಪ್ ಅವ್ನು ಮಾಡಲ್ಲ, ಒಂದು ಸ್ಕ್ಯಾಮ್ ಇಂದ ಅವನು ತುಂಬಾನೇ ಅವಾಯ್ಡ್ ಆಗ್ಬೋದು. ನೀವು ಇಲ್ಲಿ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡೋದಾಗ್ಲೇ ಯಾವ್ದಾದ್ರು ಸ್ಕ್ಯಾಮ್ ಮಾಡ್ತಾರೆ ಕೋರ್ಸಸ್ ಅಲ್ಲಿ ಅಂತ. ಇದನ್ನ ಅವಾಯ್ಡ್ ಮಾಡಿ, ಶಾರ್ಟ್ ಕಟ್ಸ್ ನ ಅವಾಯ್ಡ್ ಮಾಡಿ, ದಿನಾಗ್ಲೂ ಹಾರ್ಡ್ ವರ್ಕ್ ಮಾಡಿ, ಡೈರೆಕ್ಷನ್ ಇಟ್ಟು ಹಾರ್ಡ್ ವರ್ಕ್ ಮಾಡಿ, ಡಿಸಿಪ್ಲಿನ್ ಆಗಿ ಮತ್ತೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ. ನಿಮಗೆ ಒಂದು ಸಕ್ಸಸ್ ನಿಮ್ನೆ ಹುಡ್ಕೋಬಹುದು. ನಿಜ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ನೀವೇನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಜೊತೆ ನಾನು ಜಗನ್ ಸಿಂಗ್ ಇನ್ನೊಂದ್ಸತಿ ಬರ್ತೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್, ನಿಮಗೆ ಯೂಸ್ಫುಲ್ ಆಗುತ್ತಾ ಒಂದು ಟಾಪಿಕ್ ತರ್ತೀನಿ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು. ಬೈ.